ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟ್ ಅಂತ ಇದ್ದಾರೆ. ಅದರಿಂದ ಒಂದು ವೀಡಿಯೋನ ಮಾಡ್ತಿದ್ದೀನಿ. ಅಪ್ಡೇಟ್ ಏನು ಅಂತಂದರೆ, ನೀವೇನಾದರೂ ವಾಟ್ಸಪ್ಪಲ್ಲಿ ಯಾವುದೇ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ಮೊದಲೆಲ್ಲ ಕಳಿಸ್ತಿದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ವೀಡಿಯೋಸ್ ಆ್ಯಂಡ್ ಫೋಟೋಸನ್ನು ಕಳಿಸ್ಬೋದಿತ್ತು. ಈಗ ಅದನ್ನು ಅಪ್ಡೇಟ್ ಮಾಡಿದ್ದೀರಿ. ನೀವು ಈಗ ಯಾವುದೇ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ವಾಟ್ಸಪ್ ಮೂಲಕ ಕಳಿಸ್ತೀರಾ ಅಂತಂದರೆ HD ಕ್ವಾಲಿಟಿಯಲ್ಲಿ ವೀಡಿಯೋಸ್ ಆ್ಯಂಡ್ ಫೋಟೋಸನ್ನು ಕಳಿಸ್ಬೋದು. ಅದು ಯಾವ ರೀತಿ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿರುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಆ ಒಂದು ವೀಡಿಯೋನ ನೋಡ್ಬೋದು. ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ಫೇಸ್ಬುಕ್ಕಲ್ಲಿ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಫಾಲೋ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ವಾಟ್ಸಪ್ಪಲ್ಲಿ HD ಕ್ವಾಲಿಟಿ ವೀಡಿಯೋಸನ್ನು ಹೇಗೆ ಸೆಂಡ್ ಮಾಡೋದು, ಯಾರಿಗಾದರೂ ಕಳಿಸ್ಬೇಕು ಅಂತಿದ್ರೆ ಹೇಗೆ HD ಕ್ವಾಲಿಟಿ ವೀಡಿಯೋಸನ್ನು ಕಳಿಸೋದು ಅಂತ ನೋಡೋಣ. ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಓಪನ್ ಮಾಡಿದ ತಕ್ಷಣ ನೀವು ಯಾರಿಗೆ HD ಕ್ವಾಲಿಟಿ ವೀಡಿಯೋಸನ್ನು ಫೋಟೋಸನ್ನು ಕಳಿಸ್ಬೇಕು ಅಂತಿದ್ರೆ ಆ ಒಂದು ಕಾಂಟ್ಯಾಕ್ಟನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಕಾಣಿಸ್ತಿದೆ ಅಲ್ವಾ, ಟೈಪ್ ಮಾಡೋ ಅಲ್ಲಿ ಕ್ಯಾಮ್ರಾ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಸೇಮ್ ನಂತರ ಅಲ್ಲಿ ನೀವು ಯಾವ ಫೋಟೋಸನ್ನು ಸೆಂಡ್ ಮಾಡಬೇಕು ಅಂತಿದ್ದೀರಾ ಆ ಒಂದು ಫೋಟೋಸನ್ನು ಸೆಂಡ್ ಮಾಡಿಕೊಡಿ. ಫ್ರೆಂಡ್ಸ್, ಇಲ್ಲಿ ನೀವು ಸೆಂಡ್ ಮಾಡೋವಾಗ HD ಕ್ವಾಲಿಟಿ ವೀಡಿಯೋಸ್, ಹೈ ಕ್ವಾಲಿಟಿ ಫೋಟೋಸನ್ನು ಕಳಿಸಿದ್ರೆ ಮಾತ್ರ ನಿಮಗೆ HD ಅಂತ ಆಪ್ಷನನ್ನು ತೋರಿಸುತ್ತೆ. ನೀವೇನಾದರೂ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಫೋಟೋಸನ್ನು ಅವ್ರಿಗೆ ಕಳಿಸೋವಾಗ ನಿಮಗೆ ಹೈ ಕ್ವಾಲಿಟಿ ವೀಡಿಯೋಸ್ ಆಗಿಲ್ಲದೆ ಇದ್ದರೆ ನಿಮಗೆ HD ಆಪ್ಷನನ್ನು ತೋರಿಸಲ್ಲ. ಫ್ರೆಂಡ್ಸ್, ನೀವೇನಾದರೂ HD ಕ್ವಾಲಿಟಿ ಫೋಟೋಸನ್ನು ಸೆಂಡ್ ಮಾಡುವಾಗ ಮಾತ್ರ ನಿಮಗೆ HD ಆಪ್ಷನ್ ತೋರಿಸುತ್ತೆ. ಅದರಿಂದ HD ಹೈ ಕ್ವಾಲಿಟಿ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಮಾಡಿ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ HD ಅಂತ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಫೋಟೋ ಕ್ವಾಲಿಟಿ ಅಂತ ಇದೆ. HD ಫೋಟೋಸ್ ಆರ್ ಕ್ಲಿಯರ್, ಸ್ಟ್ಯಾಂಡರ್ಡ್ ಫೋಟೋಸ್ ಯೂಸ್ಲೆಸ್ ಸ್ಟೋರೇಜ್ ಸ್ಪೇಸ್ ಆ್ಯಂಡ್ ಆರ್ ಫಾಸ್ಟರ್ ಟು ಸೆಂಡ್ ಅಂತ ಇದೆ. ನೀವೇನಾದರೂ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಒಂದು ಫೋಟೋಸನ್ನು ಕಳಿಸಿದರೆ ಕ್ಲಿಯರ್ ಆ್ಯಂಡ್ ಫೋಟೋಸ್ ಯೂಸ್ ಲೆಸ್ ಅಂತ ಇದೆ. ನೀವು ಫೋಟೋಸನ್ನು ಕಳಿಸಿದಾಗ ಅವರಿಗೆ ಬ್ಲರ್ ಆಗಿ ಅಥವಾ ಚೆನ್ನಾಗಿ ಕಾಣದೇ ಇರೋ ಥರ ಇರುತ್ತೆ. ಫ್ರೆಂಡ್ಸ್, ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ನೀವೇನಾದರೂ ಕಳಿಸಿದರೆ, HD ಕ್ವಾಲಿಟಿಯಲ್ಲಿ ಕಳಿಸಿದರೆ ನಿಮಗೆ ನೆಟ್ ಕೂಡ ಜಾಸ್ತಿ ಬೇಕಾಗುತ್ತೆ, ಹಾಗೆ ಅವರಿಗೂ ಕೂಡ ಮೊಬೈಲ್ ಸ್ಟೋರೇಜ್ ಜಾಸ್ತಿ ಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನು ಕಳಿಸೋದ್ರಿಂದ ಅವರಿಗೆ ಸ್ಪೇಸ್ ಕೂಡ ಉಳಿಯುತ್ತೆ. ಆದ್ದರಿಂದ HD ಕ್ವಾಲಿಟಿಯನ್ನು ಕಳಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ಇಲ್ಲಿ HD ಕ್ವಾಲಿಟಿ ಮೇಲ್ಗಡೆ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಸೆಂಡ್ ಟು HD ಕ್ವಾಲಿಟಿ ಅಂತ ಬಂತಲ್ವ, ನಂತರ ಇಲ್ಲಿ ನೀವು ಸೆಂಡ್ ಮಾಡೋ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಆಯಿತು. ಫ್ರೆಂಡ್ಸ್, HD ಕ್ವಾಲಿಟಿ ವೀಡಿಯೋಸ್ ಅವರಿಗೆ ಹೋಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು, ಇಲ್ಲಿ HD ಕ್ವಾಲಿಟಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ HD ಅಂತ ಬಂದಿಲ್ಲ, ಇಲ್ಲಿ HD ಅಂತ ಬಂದಿದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ HD ಕ್ವಾಲಿಟಿ ವೀಡಿಯೋಸನ್ನು ಹೇಗೆ ಸೆಂಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ HD ಕ್ವಾಲಿಟಿ ವೀಡಿಯೋಸನ್ನು ಹೇಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.